ಇವತ್ತಿನ ವಿಡಿಯೋದಲ್ಲಿ ಥ್ರೆಡ್ಡಿಂಗ್, ಯಾವ ಥ್ರೆಡ್ ನ ಯೂಸ್ ಮಾಡೋದು ಐಬ್ರೋ ಶೇಪ್ ನ ಕೊಡೋದಕ್ಕೆ, ಮತ್ತೆ ಯಾವ ರೀತಿ ಥ್ರೆಡ್ ನ ಹೋಲ್ಡ್ ಮಾಡಬೇಕು ಬಿಫೋರ್ ಥ್ರೆಡಿಂಗ್ ಮಾಡಕ್ಕೂ ಮೊದಲು ಅನ್ನೋದನ್ನ ನೋಡೋಣ. ಫಸ್ಟಿಗೆ ಈ ರೀತಿ ಆರ್ಗ್ಯಾನಿಕ್ ಅವರ ನಂಬರ್ 40 ಥ್ರೆಡ್ ನ ತಗೊಂಡ್ವಿ. ಇದು ಬಂದು ಕಾಟನ್ ಇಂದ ಮಾಡಿರ್ತಾರೆ. ಸೊ ಈ ಥ್ರೆಡ್ ಅನ್ನ ನಾವು ಐಬ್ರೋ ಶೇಪ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ರೀತಿ ಥ್ರೆಡ್ ಸ್ವಲ್ಪ ತಗೊಂಡು ಮೌತ್ ಅಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. ಹೋಲ್ಡ್ ಮಾಡ್ಕೊಂಡು ಈ ರೀತಿ 2, 3 ಒಂದು 5 ಟೈಮ್ಸ್ ಈ ರೀತಿ ಸುತ್ಕೊಳ್ಳಿ. ಸುತ್ಕೊಂಡು ಲೆಫ್ಟ್ ಹ್ಯಾಂಡ್ ಅಲ್ಲಿರೋ ಥಂಬ್ ಫಿಂಗರ್ ಇಂದ ಇದನ್ನ ಪುಷ್ ಮಾಡಿ. ಥ್ರೆಡ್ ಮೂವ್ಮೆಂಟ್ ಕರೆಕ್ಟ್ ಆಗಿದ್ರೆ ಸೊ ನಿಮ್ಗೆ ಐಬ್ರೋ ಮಾಡೋದಕ್ಕೆ ಈಸಿ ಆಗಿರತ್ತೆ. ಇದು ಬಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಬರ್ಬೇಕು. ಸೊ ಮೌತ್ ಅಲ್ಲಿರೋ ಥ್ರೆಡ್ ಸ್ಟ್ರೈಟ್ ಆಗಿ ಮತ್ತೆ ಸ್ಟಿಫ್ ಆಗಿರ್ಬೇಕು. ಈ 2 ಫಿಂಗರ್ ಅಲ್ಲೇ ನಾವು ಟೈಟ್ ಅಂಡ್ ಲೂಸ್ ನ ಮಾಡ್ಕೊಳ್ತಾ ಥ್ರೆಡ್ ನ ಮಾಡ್ತೀವಿ. ಇಲ್ಲಿ ಹೆಡ್ ಶೇಕ್ ಆಗಂಗಿಲ್ಲ, ಹೆಡ್ ನ ಮೂವ್ಮೆಂಟ್ ಮಾಡಬೇಡಿ. ಜಸ್ಟ್ ಈ 2 ಹ್ಯಾಂಡ್ ಇಂದಾನೆ ಮೂವ್ಮೆಂಟ್ ಅನ್ನ ಕೊಡಿ.